ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಐನಾಪುರ್ ಶಾಂತಿಸಾಗರ್ ಶಾಲೆಯ ಸ್ನೇಹ ಸಮ್ಮೇಳನ. ಪಾಲಕರು ಮಕ್ಕಳ ಮೇಲೆ ಒತ್ತಡ ಹೇರದೆ ಮೌಲ್ಯಯುತ ಶಿಕ್ಷಣ ನೀಡಿ. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ. ತಮ್ಮ ಮಕ್ಕಳು ರ್ಯಾಂಕ್ನಲ್ಲಿಯೇ ಪಾಸ್ ಆಗಬೇಕೆಂದು ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಇನ್ನೊಬ್ಬರ ಪ್ರತಿಭಾವಂತ ಮಕ್ಕಳ ಮುಂದೆ ನಿಮ್ಮ ಮಕ್ಕಳ ಹೋಲಿಕೆ ಮಾಡುವುದು, ಹೀಯಾಳಿಸುವುದು, ಬೈಯುವುದು ಮಾಡದೆ ಕೀಳರಿಮೆ ರೀತಿಯಲ್ಲಿ ವರ್ತಿಸಬೇಡಿ. ಪಾಲಕರು ತಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ನೀಡಬೇಕೆಂದು ಅತ್ರೆ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಪಾಲಕರಿಗೆ ಕಿವಿಮಾತು ಹೇಳಿದ್ದಾರೆ. ಯಾಕಂತಂದ್ರೆ ನಿಮ್ಗೂ ಗೊತ್ತೈತಿ, ನೀವು ಈ ನಿಮ್ಮ ಹುಡುಗರು ಇವತ್ತು 16 ವಯಸ್ಸಿನವ್ರು ಅದರಂದ್ರೆ ನೀವು ಒಂದು 35-40 ವರ್ಷದವ್ರು ಇರ್ತೀರಿ. ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಹೆಂಗಿದ್ರು, ಈಗ ಹೆಂಗದಾರ ನೋಡಿದಾಗ ಬರೀ ಟಾಪರ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಇದ್ದವ್ರು ಅಷ್ಟು ಸಕ್ಸಸ್ ಆಗಿಲ್ಲ. ಲಾಸ್ಟ್ ರ್ಯಾಂಕ್ ಇರೋರು ಕೂಡ ಸಕ್ಸಸ್ ಆಗಿದ್ದಾರೆ. ಸೊ ಹೀಗಾಗಿ ನಿಮ್ಮ ಮಕ್ಕಳಿಗೆ ಯಾಕೆ ಪ್ರೆಷರ್ ಆಗ್ತೀರಿ ನೀವು ಫಸ್ಟ್ ರ್ಯಾಂಕ್ ಬರ್ರಿ ಅಂತೇಳಿ? ದಯವಿಟ್ಟು ಆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ್ರಿ. ಲೆಟ್ ದೆಮ್ ಹ್ಯಾವ್ ಡ್ರೀಮ್ಸ್. Let them dream big. They will one day definitely achieve it. And for that, a right time will come. But ಇವಾಗಿಂದಲೇ ನೀವು ಪ್ರೆಷರ್ ಹಾಕತ್ತ, ಈಗ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಅವ್ನು ನೋಡ ಪಾಟೀಲ್ ರೋಡ್ ಹೆಂಗೆ ಮಾಡತ್ತಾನ, ಇವ್ರು ನೋಡ ದೇಶಪಾಂಡೆ ರೋಡ್ ಹೆಂಗೆ ಮಾಡ್ಲಿಕ್ಕತ್ತಾನ, ಆ ಕಂಪ್ಯಾರಿಸನ್ ಬಿಡಿಸ್ಬಿಡ್ರಿ. ಬಹಳಷ್ಟು ಹುಡುಗರಿಗಿಂತ ಹುಡುಗಿಯರ ಹೆತ್ತವ್ರು ಏನಿದ್ದಾರೆ, ಹುಡುಗಿಯರ ಪೇರೆಂಟ್ಸ್ ಏನಿದ್ದಾರೆ, ಅವ್ರಿಗೊಂದು ಪೀಸ್ ಆಫ್ ಅಡ್ವೈಸ್. ನೀವು ಬಹಳ ಅವರಿಗೆ ಪ್ರೆಷರ್ ಹಾಕಿದ್ರೆ ಅವರು ನಿಮ್ಮ ಜೊತೆಗೆ ಮಾತಾಡೋದು ಕಡಿಮೆ ಮಾಡ್ತಾರೆ. ಬಹಳ ಮೊಬೈಲ್ ಹಿಡಬೇಡ, ಒಟ್ಟ ನೀನು ಹೊರಗೆ ಹೋಗ್ಬೇಡ, ಯಾರ ಜೊತೆ ಮಾತಾಡಬೇಡ ಅಂತ ನೀವು ಹೇಳಿದ್ರೆ ಯಾರು ಅವರಿಗೆ ಸಮಾಧಾನ ಹೇಳೋರು ಇರ್ತಾರೆ ಅವ್ರ ಕಡೆ ಹೋಗ್ತಾರೆ. ಅವರು ಫ್ರೆಂಡ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ಅವರು ಈ ಸನ್ನಿವೇಶವನ್ನ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳು 1ನೇ ವರ್ಷದಿಂದ 16ನೇ ವರ್ಷ ತನಕ ಅವ್ರನ್ನ ಆಡಿಸಿ ಬೆಳೆಸಿ ಲಾಸ್ಟ್ ಒಂದೇ ಒಂದು ಮಾತಿಗೆ ಜಗಳಾಡಿ ಫೋನ್ ಹಿಡಿಬೇಡ ಅಂತೇಳಿ ಫೋನ್ ಕಸ್ಕೊಂಡು ಅಭ್ಯಾಸ ಸರಿ ಮಾಡುವಲ್ಲಿ ಅಂತೇಳಿ ಈಗ ಎಲ್ಲರೂ ಪಬ್ಲಿಕಲ್ಲಿ ಹ್ಯೂಮಿಲೇಷನ್ ಮಾಡಿದ್ರಿ. ಅಕ್ಕಿ ಏನೋ ಒಬ್ಬ ಜನ್ಮದ ಜೋಡಿ ಅಂತೇಳಿ ಇನ್ನೊಬ್ಬನ ಹಿಡ್ಕೊಂಡು ಏನಾದರೂ ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ವರ್ಷ ಮಾಡಿದ್ದನ್ನು ಎಲ್ಲಾನು ಆಕಿ ಮರ್ತು ಬಿಟ್ಟು ಇಲ್ಲ ನನಗೆ ಸಮಾಧಾನ ಇವನೇ ಕೊಡ್ತಾನೆ ಅಂತ ಹೋದಾಗ ಏನಾಗ್ಬಿಡ್ತೈತಿ, ನೀವು ಅವಾಗ ಕಣ್ಣೀರು ಹಾಕೊಂತ ನಮ್ಮ ಕಡೆ ಬರ್ತೀರಿ. ಸೊ ಅವಾಗೆ ನಿಮಗೆ ನಾವು ಅಡ್ವೈಸ್ ಮಾಡ್ತೀವಿ, ನೀವು ಮುಂಚೆನೆ ಅವರು ಹಾದಿ ತಪ್ಪಬೇಕಾದಾಗ ಯಾಕೆ ಇರಲಿಲ್ಲ, ಯಾಕೆ ಪಬ್ಲಿಕಲ್ಲಿ ಹ್ಯೂಮಿಲಿಯೇಟ್ ಮಾಡಿದ್ರಿ, ಯಾಕೆ ಫ್ರೆಂಡ್ ಥರ ನೋಡ್ಕೊಳ್ಳಿಲ್ಲ ಅಂತ ಕೇಳಿದಾಗ ನೀವು ಅವಾಗ ವ್ಯಥೆ ಪಡ್ತೀರ. ಅವರು ಶುಕ್ರವಾರ ದಿನಾಂಕ 13ರಂದು ಐನಾಪುರ್ ಪಟ್ಟಣದ ಶಾಂತಿಸಾಗರ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡು ದೀಪ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅತಿಯಾದ ಮೊಬೈಲ್ ಗೀಳಿನಿಂದಾಗಿ ಪ್ರತಿನಿತ್ಯ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ತಮ್ಮ ಮಕ್ಕಳ ಮೇಲೆ ಪಾಲಕರು ನಿಗಾ ಇಡಬೇಕು, ಮಕ್ಕಳು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕು ಎಂದರು. English was very difficult. I started studying at the age of 10 when I went to 4th, 5th standard. Then I started writing when I was in 10th. At the age of 16, I started speaking only when I went to PUC. Till then, never ever there was a chance to speak in English with others. But there was a desire to learn English because in the today's world, English is most important. So when I went to engineering, I used to score good marks, but the oratory skills, going on to the stage and speaking to the audience was lacking. I was not having that skill.
Then one such senior told me that no matter how much marks you score, unless you have command over the language, the command in communication, the fluency in speaking, you will not excel. Then I started sharpening my skills in English language. Today I could fluently speak in front of an audience of 1,000 people. I don't fear. Dear students, this is the day for your annual gathering. If I make any more preaching that you should do this, that, you will definitely not listen because you want to perform on the stage, and the parents here are also present because their wards are performing some art or singing something. If I give a big speech, they will also not like it. ಪ್ರಿಯ ಪೋಷಕರೇ, ನಾನು ಇವತ್ತು ಯಾವುದೇ ಭಾಷಣ ಮಾಡಿದರೂ ಕೂಡ ಅದು ಸಮಂಜಸವಾಗುವುದಿಲ್ಲ, ಯಾಕಂದ್ರೆ ಇದು ವಾರ್ಷಿಕೋತ್ಸವ. ನೀವೆಲ್ಲರೂ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಲು ಬಂದಿರ್ತೀರಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ ಮೊಬೈಲ್ ಫೋನ್. ಮೊಬೈಲಲ್ಲೇ ಎಲ್ಲ ವಿಶ್ವವನ್ನೇ ನೋಡಬಹುದಾಗಿರ್ಬೇಕಾದಾಗ ಮಕ್ಕಳನ್ನ ಬಹಳ ಸೂಕ್ಷ್ಮವಾಗಿ ಬೆಳೆಸುವ ಅವಶ್ಯಕತೆ ಎಲ್ರಿಗೂ ಇದೆ. ಅದನ್ನು ನೀವು ಅರ್ಥೈಸ್ಕೊಂಡು ಅವ್ರನ್ನ ಬೆಳೆಸಿ ಬಹಳ ಪ್ರೆಷರ್ ಹಾಕಬೇಡಿ ಅಂತ ಹೇಳ್ತೀನಿ. ಶಾಲಾ ಆಡಳಿತ ಮಂಡಳಿಯವರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂದು ಕೌನ್ಸಿಲಿಂಗ್ ಮಾಡಲಿಕ್ಕೆ ಕೌನ್ಸಿಲರ್ ಅಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದ್ದಾರೆ, ನಿಮ್ಮ ಶಾಲಾ ಕಾಲೇಜಲ್ಲೂ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಂದು ತಿಂಗಳಲ್ಲಿ ಒಂದು 2-3 ದಿನ ಕೌನ್ಸಿಲಿಂಗ್ ಮೀಸಲಿಟ್ಟು ಯಾವ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಕಷ್ಟದಲ್ಲಿರ್ತಾರೆ, ಹಾದಿ ತಪ್ಪಿರ್ತಾರೆ, ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತೈತೆ, ಅವರಿಗೆ ಒಂಚೂರು ಸಮಾಲೋಚನೆ ಮಾಡಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬುದ್ಧಿ ಹೇಳುವ ವ್ಯವಸ್ಥೆಯನ್ನು ನೀವು ಕಾಲೇಜಲ್ಲಿ ತರಲೇಬೇಕಾಗಿದೆ. ಈಗಿನ ಜಮಾನದಲ್ಲಿ ತರಲೇಬೇಕಾಗಿದೆ, ಅದನ್ನು ಮಾಡಲೇಬೇಕಾಗಿದೆ. ಅದನ್ನು ನೀವು ರೂಢಿಸ್ಕೊಳ್ಳಿ. ಇಷ್ಟು ದೊಡ್ಡ ಶಾಲೆ ಇದೆ, ಇಷ್ಟು ದೊಡ್ಡ ಗ್ರೌಂಡ್ ಇದೆ, ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಬಹಳ ಸಕ್ಸಸ್ಫುಲ್ ವಿದ್ಯಾರ್ಥಿಗಳು ಇದ್ದಾರೆ. ಬಹಳ ಹೆಮ್ಮೆ ಇದೆ ನಮಗೂ ಕೂಡ ಇಂಥ ಶಾಲೆಯನ್ನು ನೀವು ಕಟ್ಟಿದ್ದೀವಿ ಅಂತೇಳಿ. ಮುಂಬರುವ ದಿನಗಳಲ್ಲಿ ಇನ್ನೂ ಅಷ್ಟು ವಿದ್ಯಾರ್ಥಿಗಳು ಸಕ್ಸಸ್ ಆಗಿ ಗ್ಲೋಬಲ್ ಸ್ಪೆಕ್ಟ್ರಮ್ ಅಲ್ಲಿ ಅದನ್ನೊಂದು ಶಾಲೆಯ ಛಾಪು ಮೂಡಿಸಲಿ ಅಂತ ಹಾರೈಸ್ತಾ. ಇನ್ನೋರ್ವ ಅತಿಥಿ ಡಾಕ್ಟರ್ ಸಚಿನ್ ನಿಕ್ಕಂ ಮಾತನಾಡಿ, ನಾನು ಕೂಡ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಕಷ್ಟಪಟ್ಟು ಓದಿ ಈ ಹಂತಕ್ಕೆ ಬಂದಿದ್ದೇನೆ. ಮಕ್ಕಳೇ ತಾವು ಕೂಡ ನಿರಂತರ ಅಭ್ಯಾಸ ಮಾಡಿ ಉನ್ನತ ಹುದ್ದೆ ಅಲಂಕರಿಸಿ ತಂದೆ ತಾಯಿಗಳ ಹಾಗೂ ತಾವು ಕಲಿತ ಶಾಲೆಗೆ ಕೀರ್ತಿ ತರಬೇಕು. ಈ ಶಾಲೆಯಲ್ಲಿ ಓದಿದ ಮಕ್ಕಳು ಎಲ್ಲ ರಂಗಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದಿದ್ದರ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳಿದರು. BP 25-26 ವಯಸ್ಸಿಗೆ ಬರ್ತದೆ, ಶುಗರ್ 30-32 ವಯಸ್ಸಿಗೆ ಬರಾಕತ್ತೆ. ಎಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಏಜ್ ಗ್ರೂಪ್ ಎಲ್ಲ ಕಡಿಮೆ ಬಂದಿದೆ. 40 ಅನ್ನೋದೇನು ವರ್ಡ್ ಇತ್ತು, 40 ನಂತರ 40 ನಿಂತಾರೆ 40 ಮುಂದೆ ಅದು ಹೆಂಗಂತಾರ ಅದು ಆಲ್ಮೋಸ್ಟ್ ಅದೇ ಒಳ್ಳೆ ವರ್ಷ ಹುಡುಗ ಚಸ್ಮಾ ಎಲ್ಲ ಬರಾಕತ್ತೆ. ಸೊ ಇವೆಲ್ಲ ಹೆಲ್ತ್ದು ಪ್ರಾಬ್ಲಮ್ಸ್ ಏನದಾವು ಸಾವಕಾಶ ಎಲ್ಲ ಇಂಪ್ರೂವ್ಸ್ ಆಗಕತ್ತವ ನಮ್ಮ ಲೈಫ್ದಾಗ. ಇದಕ್ಕೆ ಸೊಲ್ಯೂಷನ್ ಪೂರ್ತಿ ಅಂತೂ ಏನು ಇರಂಗಿಲ್ಲ, 100% ಸೊಲ್ಯೂಷನ್ ಇಲ್ಲ. ಬಟ್ ಇದಕ್ಕೊಂದು ಸ್ಟಡಿ ಮಾಡಿದಾಗ ಒಂದು 2 ಸೊಲ್ಯೂಷನ್ಸ್ ನಾ ಸ್ಟಡಿ ಮಾಡಿ ನೋಡಿದ್ದು. 2 ಸೊಲ್ಯೂಷನ್ಸ್, ಒಂದು ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ಗ, ಒಂದು ಈಗ ಪೇರೆಂಟ್ಸ್ ಇರ್ತದೆ, ಪೇರೆಂಟ್ಸ್ ಅಂತ ಹೇಳ್ತಾರೆ. ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ಗ ಒಂದು ನಂದು ಮನಸ್ಸಿನಿಂದ ಒಂದು ಆ್ಯಸ್ ಎ ಪೇರೆಂಟ್ ಆ್ಯಸ್ ಎ ಡಾಕ್ಟರ್ ಒಂದು ಸಿಂಪಲ್ ಒಂದು ಸೊಲ್ಯೂಷನ್ ಐತಿ. ಸ್ಪೋರ್ಟ್ಸ್ ಪ್ರಯಾರಿಟಿ ಕೊಡೋಕೆ ಚಾಲು ಮಾಡಿ. ಎಲ್ಲರೂ ನಾವು ಹುಡುಗರು, ಎಲ್ಲರೂ ನಾವು ಟೀಚರ್ಸ್, ಎಲ್ಲ ಪೇರೆಂಟ್ಸ್ ಅಕಾಡೆಮಿಕ್ಸ್ ಭಾಳ ಪ್ರಯಾರಿಟಿ ಕೊಡ್ತೀವಿ. ಸ್ಪೋರ್ಟ್ಸಿಗೆ ಎಲ್ಲ ಬ್ಯಾಕ್ಲಾಗ್ದಾಗ ಇಟ್ಟಿದ್ದೀವಿ. ಕರೆ ಚೆನ್ನಾಗಿ ಯಾರು ನೋಡ್ರಿ, ಯಾರು ಚಂದ ಸಕ್ಸಸ್ಫುಲ್ ಯಾರು ಪರ್ಸನಾಲಿಟಿ ನಾವು ಹಿರಿಯ ಹಿಸ್ಟ್ರಿ ತೆಗೆದು ನೋಡ್ರಿ, ಒಂದು ಸ್ಪೋರ್ಟ್ಸ್ದಾಗ ಚಂದ ಅಕಾಡೆಮಿಕ್ಸ್ ಇರ್ತಾವೆ. ಸ್ಪೋರ್ಟ್ಸ್ದಾಗ ಬರೀ ಚಲೋ ಇರ್ತಾವೆ. ನಾವು ಸ್ಪೋರ್ಟ್ಸ್ ಗ್ರೌಂಡ್ ಏನು ಕಲಿಸ್ತೈತಿ ಅದು ಯಾವುದು ಸ್ಕೂಲ್ದಾಗಿನ ಕ್ಲಾಸ್ ರೂಮ್ ಯಾವ್ದು ರೂಮ್ ಮನೆ ಕಲ್ಸಕ್ಕೆ ಸಾಧ್ಯ ಇಲ್ಲ. ಸ್ಪೋರ್ಟ್ಸ್ ನಿಂದ ಟೀಮ್ ಎಫರ್ಟ್, ಸ್ಟ್ರಾಟರ್ಜಿ, ಪ್ಲಾನಿಂಗ್, ಸಕ್ಸಸ್ಸಿಗೆ ಹೆಂಗೆ ಡೀಲ್ ಮಾಡಬೇಕು, ಫೇಲಿಯರ್ಗೆ ಹೆಂಗೆ ಡೀಲ್ ಮಾಡಬೇಕು, ಇದೆಲ್ಲ ನೀವು ಸ್ಪೋರ್ಟ್ಸ್ ಕಲಿಸೋಕೆ ಭಾರಿ ಚಂದ ಪ್ಯಾಟರ್ನ್ದಾಗ ಕಲಿಸ್ತೈತಿ. ಹುಡುಗರ ಹೆಂಗೆ ಇರಬೇಕು, ಯಾರ ಜೊತೆ ಜಗಳ ಆದ್ರೂ ಮತ್ತೆ ಹೆಂಗೆ ಹೊಂದಾಣಿಕೆ ಆಗಬೇಕು, ಭಾರಿ ಚಂದ ಸ್ಪೋರ್ಟ್ಸ್ ಕಲಿಸ್ತೈತಿ. ಸೊ ಸ್ಪೋರ್ಟ್ಸ್ ಪ್ಲೀಸ್ ಸ್ಕೂಲ್ದವ್ರು ಎಲ್ಲರೂ ಪ್ರಯಾರಿಟಿ ಕೊಡಾಕ್ತಾರೆ. 2ನೇದ ಮೊಬೈಲ್. ಪೈಲ ಕೋವಿಡ್ಗಿಂತ ಮೊದಲ ಕೋವಿಡ್ ಆಗಂತೆ
ಎಲ್ಲ ಸ್ಕೂಲ್ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅರುಣ್ ಗಾನ್ಗೇರ್, ಉಪಾಧ್ಯಕ್ಷ ಪಾಯಪ್ಪ ಕೊಡುವಕ್ಕಿಲ್ಗ ಮಾತನಾಡಿ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ತಿಳಿಸಿದರು. ಅದ್ರ ಬಗ್ಗೆ ಲಕ್ಷ್ಯ ಕೊಡಬೇಕು. ಮತ್ತು ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಬಂದ ಏನಾದರೂ ನಮ್ಮ ದುಡ್ಡು ನಮ್ಗೆ ಕಾಣೋದಿಲ್ಲ. ಈ ಶಾಲೆಯಿಂದ, ಟೀಚರ್ಸಿಂದ, ಕಮಿಟಿಯಿಂದ ಯಾರಿಂದಲೂ ಏನಾದರೂ ತಪ್ಪ ಅಂದ್ರೆ ಬಂದು ಹೇಳೋದು ಬರೀ. ಮತ್ತು ಈ ಶಾಂತಸಾಗರ ಶಾಲೆಯೊಳಗೆ ನಾವು ನಮ್ಮ ಸ್ಕೂಲ್ ಒಳಗೆ ಕಲ್ತಂಥ ಅನೇಕ ಮಕ್ಕಳು CET, ನೀಟ ಮತ್ತು ಗೌರ್ಮೆಂಟ್ ಜಾಬ್ ಭಾಳ ಜನ ಪಡ್ತಾರೆ. ಯಾಕಂದ್ರೆ ನಾವು ಶಾಲೆ ಕಲಿ ಮುಂದೆ ಯಾವ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರಲಿಲ್ಲ. ಯಾವಾಗ ಶಾಂತಸಾಗರ ಸ್ಕೂಲ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಮ್ಮ ಊರಾಗ ಡಾಕ್ಟ್ರ, ಇಂಜಿನಿಯರ್ ನೋಡಾಕ ಸಿಗತ್ತಾರು. ಮತ್ತು ಈ ಸ್ಪರ್ಧಾತ್ಮಕ ಯುಗದೊಳಗೆ ಈಗ ಏನೈತೆ ಅಂದ್ರೆ ಈಗ ನಮ್ದು ಇರೋದು ಗ್ರಾಮೀಣ ಭಾಗ, ನಮ್ಮ ಮಾತಾಡೋ ಭಾಷೆ ಕನ್ನಡ, ಆದ್ರೆ ಮಕ್ಕಳಿಗೆಲ್ಲ ಇಂಗ್ಲೀಷ್ ಕಲಿಸ್ಬೇಕಾಗೈತಿ. ಯಾಕಂದ್ರೆ ಯಾವುದಾದ್ರೂ IAS ಎಕ್ಸಾಮ್ ಆಗಲಿ, ಒಂದು ಡಾಕ್ಟರ್ ಆಗ್ಬೇಕಾದ್ರೆ, ಇಂಜಿನಿಯರ್ ಆಗ್ಬೇಕಾದ್ರೆ ಅಲ್ಲಿ ಕನ್ನಡದೊಳಗೆ ಏನೂ ಇರೋದಿಲ್ಲ. ಎಲ್ಲ ಅಲ್ಲೆಲ್ಲ ಎಜುಕೇಶನ್ ಇಂಗ್ಲೀಷ್ದೊಳಗೆ ಇರ್ತೈತಿ. ಈ ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಇಂಗ್ಲೀಷ್ ಸ್ಕೂಲ್ ನಡೆಸೋದಂದ್ರೆ ಒಂದು ಭಾಳ ಬಿಗ್ ಚಾಲೆಂಜ್ ಕೆಲಸ. ಯಾಕಂದ್ರೆ ನಾವು ಮಾತಾಡೋದಲ್ಲ ಕನ್ನಡ ಮಾತಾಡ್ಬೇಕು. ಪೇರೆಂಟ್ಸ್ ಅದು ಪಾಪ ಅವ್ರೇನು ಇಂಗ್ಲೀಷ್ ಅದು ಕಲ್ತಿರೋದಿಲ್ಲ. ಆದ್ರೆ ಸ್ಕೂಲ್ನೊಳಗೆ ಟೀಚರ್ಸ್ ಏನಂತ ಹೇಳ್ತಾರೆ ಅದನ್ನಾಗ ಮಕ್ಕಳು ಕಲಿಬೇಕಾಗ್ತೈತಿ. ಮತ್ತು ಈಗ ಐನಾಪುರ ಶಾಂತಸಾಗರದಾಗ ಕಲ್ತು ಹುಡುಗ ಬೆಂಗಳೂರೊಳಗೆ, ದಿಲ್ಲಿ ಒಳಗೆ, ಬಾಂಬೆಗಂತ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್, ಆ ಸ್ಕೂಲ್ ಈ ಸ್ಕೂಲ್ ಭಾಳ ಎಜುಕೇಷನ್ ಭಾಳ ಎಲ್ಲ ಮುಂದೋಗೈತಿ. ಅವ್ರ ಜೊತೆ ಕಾಂಪಿಟೇಷನ್ ಮಾಡುವಂಥ ವ್ಯವಸ್ಥೆ ನಾವು ಮಾಡಬೇಕಾಗ್ತೈತಿ. ಈಗೆಲ್ಲ ಟೀಚರ್ಗೂ ತಪ್ಪು ಕೆಲಸ ಐತಿ, ಕಮಿಟಿಯವ್ರಿಗೂ ತಪ್ಪು ಕೆಲಸ ಐತಿ. ಅದಕ್ಕೆ ನೀವು ಪೇರೆಂಟ್ಸ್ ನಮ್ಮ ಜೊತೆ ನೀವು ಇರಬೇಕು. ಯಾಕಂದ್ರೆ ಕೆಲವೊಂದು ಜನ ಪೇರೆಂಟ್ಸ್ ಏನಂತಾರು, ಇಲ್ಲ ಮಕ್ಕಳ ಬಗ್ಗೆ ನೀವು ಲಕ್ಷ್ಯ ಕೊಡ್ರಿ, ಇದು ಮಾಡಂದ್ರೆ ಇಲ್ಲ ನಾವೆಲ್ಲ ಇದನ್ನೆಲ್ಲ ಮಾಡೋದಾದ್ರೆ ನಿಮ್ಮ ಸ್ಕೂಲ್ ನಮ್ಮ ಹುಡುಗರನ್ನ ಯಾಕೆ ಕಳಿಸ್ಬೇಕಂತ ಕ್ವಶನ್ ಮಾಡ್ತಾರೆ. ಹಂಗೆ ಕ್ವಶನ್ ಮಾಡಬೇಡ್ರಿ. ಆದ್ರೆ ನಿಮ್ಮ ಮಕ್ಕಳ ಸ್ಕೂಲ್ ಬಿಟ್ಕೊಳಕ ಹೋಮ್ವರ್ಕ್ ಮಾಡ್ತಾರಲ್ಲ, ಏನೇನು ಮಾಡ್ತಾರೋ ಒಂದು ಸ್ವಲ್ಪ ನೀವು ನಮ್ಮ ಜೊತೆ ಕೈ ಜೋಡಿಸಿರ ಮತ್ತೆ ಅವರ ಶಿಕ್ಷಣದೊಳಗೆ ಇನ್ನೂ ಮುಂದೆ ಹೋಗ್ಬೋದು. ಈಗಾಗಲೇ ಈಗ ನಮ್ಮ ಈ ಫಂಕ್ಷನ್ಗೆ ನಮ್ಮ DYSP ಸಾಹೇಬ್ರನ್ನಾರು ಯಾಕೆ ಕರೆಸಿದ್ವಿ ಅಂದ್ರೆ ಸಚಿನ್ ಡಾಕ್ಟರ್ನ DYSP ಸಾಹೇಬ್ರ ಬದಲ ಒಂದು ಸ್ವಲ್ಪ ಹೇಳ್ಬೇಕಾದ್ರೆ ನಂಗೆ ಭಾಳ ಹೆಮ್ಮೆ ಅನಿಸ್ತೈತಿ. ವೇದಿಕೆ ಮೇಲೆ ಅನೂಪ್ ಶೆಟ್ಟಿ, ಬಾಳಾ ಸಾಬ್ ದಾನೋಳಿ, ಅಪ್ಪ ಸಾಬ್ ಚೌಗ್ಲಿ, ಕಾಳಪ್ಪ ಬಡಗೀರ್, ಸಿದ್ದಪ್ಪ ಕಠಾವಿ, BG ಮೊಳೇಕರ್ ಉಪಸ್ಥಿತರಿದ್ದರು. ನಂತರ ಶಾಲಾ ಮಕ್ಕಳಿಂದ ಅನೇಕ ಮನೋರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅವರ ಗೌರ್ಮೆಂಟ್ ಜಾಬ್ ಇದು KS ಒಂದಲ್ಲ, ಸರಾಸರಿ ನಾವು ಎನಿಸ್ ನೋಡಿ 10 ಎಕ್ಸಾಮ್ ಪಾಸ್ ಆಗ್ಯಾರ. ಇದು ಭಾಳ ಹೆಮ್ಮೆಯ ವಿಷಯ. 10 ಎಕ್ಸಾಮ್ ಪಾಸ್ ಆಗ್ಯಾರು. ಇವತ್ತು ಸ್ಕೂಲ್ ಗ್ಯಾದರಿಂಗ್ ಬಂದು ನಮ್ಮ ಮಕ್ಕಳ ಪೇರೆಂಟ್ಸ್ಗೆ ಮಾದರಿ ಆಗಿದೆ. ಅದೇ ರೀತಿ ನಮ್ಮ ಸ್ಕೂಲ್ ಒಳಗೆ ಸಚಿನ್ ಡಾಕ್ಟ್ರು ಈ ಶಾಂತಸಾಗರ ಸ್ಕೂಲ್ ಸ್ಟೂಡೆಂಟ್ ಅವರು ಕಲ್ತ ಅವರು ಡಾಕ್ಟರ್ ಆಗ್ಯಾರು. ಇಂಥವರೆಲ್ಲ ಇವತ್ತು ನಮ್ಮ ಗ್ಯಾದರಿಂಗ್ ಬಂದ ನಮ್ಮ ಮಕ್ಕಳಿಗೆ, ತಂದೆ ತಾಯಂದ್ರಿಗೆ ಅವರೆಲ್ಲ ಮಾದರಿಯಾಗಿ ನಮ್ಮ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಪೇರೆಂಟ್ಸಲ್ಲಿ ಇದೇ ರೀತಿ. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.